ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಘನಾ ವ್ಲಾಗ್ಸ್. ಫ್ರೆಂಡ್ಸ್, ತುಂಬ ದಿನ ಆದಮೇಲೆ ಈ ವಿಡಿಯೋನ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ತುಂಬ ಲೇಟ್ ಆಯಿತು. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಏನೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮದು ಕಾರ್ ಡೆಲಿವರಿ ಇತ್ತು, ಅದಕ್ಕೋಸ್ಕರ ನಾವು ಹೋಗ್ತಾ ಇದ್ದೀವಿ. ನನ್ನ ಗಾಡಿಯಲ್ಲೇ ನಾನು ಡ್ರಾಪ್ ಹಾಕಿಸ್ಕೊತಾ ಇದ್ವಿ. ಯಾಕಂದರೆ ಗಿರಿಯವರ ಅಣ್ಣವ್ರ ಕಾರು ಕನಕಪುರದಲ್ಲಿತ್ತು, ಅಲ್ಲಿಂದ ನಾವು ಹೋಗೋಣ ಅಂತ ಮಧು ನಮಗೆ ಡ್ರಾಪ್ ಮಾಡಿಬಿಟ್ಟು ಕನಕಪುರ ತನಕ ಹೋದ. ಇಲ್ಲಿಂದ ನಾವು ಬೆಂಗಳೂರು ಹೋಗಬೇಕು, ಯಾಕಂದರೆ ನಾವು ಬೆಂಗಳೂರಲ್ಲಿ ನಮಗೆ ಕಾರ್ ಡೆಲಿವರಿ ಇದ್ದಿದ್ದು, ಬುಕ್ ಮಾಡಿದ್ದು ಕೂಡ ಬೆಂಗಳೂರಲ್ಲಿ. ಅದಕ್ಕೋಸ್ಕರ ನಾವು ಹೋಗ್ತಾ ಇದ್ದೀವಿ. ನಾನು ಗಿರಿಯವರ ಅಣ್ಣ ಮತ್ತು ಇನ್ನೊಬ್ಬರು ಹಾಗೆ ಗಿರಿ ಫ್ರೆಂಡು ಹೋಗ್ತಾ ಇದ್ವಿ. ಯಾಕಂದರೆ ಇವತ್ತು ತುಂಬ ಖುಷಿಯಾದ ದಿನ, ನನಗೆ ತುಂಬಾ ಖುಷಿ ಇತ್ತು ನನಗೆ. ಹಾಗೆ ನಾವು ಶೋರೂಮ್ಗೆ ಹೋಗೋ ಅಷ್ಟರಲ್ಲಿ ಒಂದು 5:36 ಆಗಿತ್ತು. ಯಾಕಂದರೆ ನಾವು ಈವ್ನಿಂಗು ಡೆಲಿವರಿ ತೊಗೊತಾ ಇದ್ದಿದ್ದು. ಅಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ, ಗಿರಿ ಎಲ್ಲ ಮಾತಾಡ್ತಾ ಇದ್ದಾರೆ. ತುಂಬಾ ರಶ್ ಇತ್ತು, ಯಾಕಂದರೆ ತುಂಬ ಕಾರ್ ಡೆಲಿವರಿ ಇತ್ತು ಇವತ್ತು. ಯಾಕಂದರೆ ದೀಪಾವಳಿ ಆಗಿರೋದ್ರಿಂದ ಅದಕ್ಕೋಸ್ಕರ ಬೇಗ ನಾವು ಆಚೆನೇ ಡೆಲಿವರಿ ತೊಗೊಬಂದ್ವಿ. ಹಾಗೆ ನಾವು ಕಾರ್ ಡೆಲಿವರಿ ತೊಗೊಂಡು ಹಾಗೆ ನಾನು ಗಿರಿ ಮತ್ತು ನಮ್ಮ ಫ್ರೆಂಡು 3 ಜನನೂ ಹೋಗ್ತಾ ಇದ್ದೀವಿ ರಿಟರ್ನ್ ಇವಾಗ ಕಾರ್ ಡೆಲಿವರಿ ತೊಗೊಂಡು. ಎಷ್ಟೋ ದಿನದ ನಮ್ಮ ಕನಸು ಇವತ್ತು ನೆರವೇರಿದೆ ಅಂತ ಖುಷಿ. ಹಾಗೆ ನೆಕ್ಸ್ಟ್ ಡೇ ಪಟಾಕಿ ಹೊಡಿತಾ ಇದ್ವಿ ಆಚೆ ಕಡೆ. ಹಾಗೆ ಗಿರಿ ಪಟಾಕಿ ಹಚ್ಚಿದ್ರು, ಅದು ನೋಡ್ರೆ ಹಾಗೇ ಅಲ್ಲಿ ದಂಟೋಯ್ತು. ಅದಕ್ಕೆ ಫುಲ್ ನಗು ಬರ್ತಾಯಿತ್ತು ನನಗಂತೂ. ಈ ವ್ಲಾಗ್ ಕಾರ್ ತಂದು ಒಂದು 4-5 ಡೇಸ್ ಆದಮೇಲೆ ಮಾಡಿರೋ ಅಂಥ ವ್ಲಾಗ್ ಇದು. ತುಂಬ ದಿನ ಆಯಿತು. ಆ ವ್ಲಾಗ್ನ ನಾನು ಕಂಟಿನ್ಯೂ ಮಾಡಿರಲಿಲ್ಲ, ಯಾಕಂದರೆ ನನಗೂ ಟೈಮ್ ಸಿಕ್ಕಿರಲಿಲ್ಲ. ಹಾಗಾಗಿ ನಾನು ಇವತ್ತು ಮನೆಯಲ್ಲೇ ಇದ್ದೆ. ಹಾಗೆ ಇವತ್ತು ಅದನ್ನು ಕಂಟಿನ್ಯೂ ಮಾಡೋಣ ಅಂತ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ವಾಷಿಂಗ್ ಮಿಷನ್ ರಿಪೇರಿ ಮಾಡೋಕ್ಕೆ ಮನೆಗೆ ಸರ್ವಿಸಿಗೆ ಬಂದಿದ್ದರು. ಯಾಕಂದರೆ ನಮ್ಮದು ವಾಷಿಂಗ್ ಮಿಷನ್ನು ಹಾಳಾಗಿಬಿಟ್ಟಿತ್ತು. ಅದಕ್ಕೋಸ್ಕರ ಇವತ್ತು ವಾಷಿಂಗ್ ಮಿಷನ್ ರಿಪೇರಿಗೆ ಬಂದಿದ್ದಾರೆ. ನೋಡಿ, ಎಲ್ಲದನ್ನು ಬಿಚ್ಚಿಬಿಟ್ಟಿದ್ದಾರೆ. ಎಲ್ಲ ಇವಾಗ ಕ್ಲೀನ್ ಮಾಡ್ತಾ ಇದ್ದಾರೆ ನೀಟಾಗಿ. ಡ್ರಮ್ಮೆಲ್ಲ ಫುಲ್ಲು ಒಳಗಡೆ ಎಲ್ಲ ಏನೇನೋ ಕಸ ಎಲ್ಲ ಸೇರ್ಕೊಂಡಿತ್ತಲ್ವ. ಉಪ್ಪು ನೀರಾಗಿರೋದ್ರಿಂದ, ನಮ್ಮದು ಬೋರ್ವೆಲ್ ವಾಟರ್ ಆಗಿರೋದ್ರಿಂದ ಉಪ್ಪಿನ ಅಂಶ ಜಾಸ್ತಿ ಇರೋದ್ರಿಂದ ಮಿಷನ್ನು ನಾವು ತಂದು 3 ವರ್ಷ ಆಯಿತು. 3 ವರ್ಷಕ್ಕೇ ಸ್ವಲ್ಪ ರಿಪೇರಿಗೆ ಬಂದುಬಿಡ್ತು. ಒಳಗಡೆ ಎಲ್ಲ ಫುಲ್ಲು ಕಟ್ಟಾಗಿಬಿಟ್ಟಿತ್ತು. ನಮ್ಮ ಕಾರ್ನ ನಾವು ಅಲ್ಲಿ ಪಾರ್ಕ್ ಮಾಡಿದ್ದೀವಿ. ಇಲ್ಲಿ ಕಡೆ ಬಿಸಿಲು ಅಂದ್ಬಿಟ್ಟು ನೋಡಿ ಎಲ್ಲ ನೀಟಾಗಿ ಆ್ಯಸಿಡ್ ಎಲ್ಲ ಹಾಕಿ ಕ್ಲೀನ್ ಮಾಡ್ತಾ ಇದ್ದಾರೆ. ಹಾಗೆ ಅವರಿಗೂ ಜ್ಯೂಸೆಲ್ಲ ಮಾಡಿಕೊಟ್ಟು ನಾನು ಕೂಡ ಮನೇಲೇ ಇದ್ದೀನಿ. ಇವತ್ತು ಕೆಲ್ಸಕ್ಕೆ ಹೋಗಿಲ್ಲ. 1 ವೀಕ್ ನನಗೆ ವೀಕ್ ಆಫ್ ಇರೋದ್ರಿಂದ ನೋಡಿ ಎಲ್ಲ ಈ ಥರ ಫುಲ್ ಬಿಚ್ಚಿಬಿಟ್ಟಿದ್ದಾರೆ. ಯಾಕಂದರೆ ಫುಲ್ಲು ಮಿಷನ್ನೇ ವರ್ಕು ಬಂದುಬಿಟ್ಟಿತ್ತು. ಹಾಗೆ ಇಷ್ಟು ಬಟ್ಟೆಗಳಿದ್ದಾವೆ ವಾಶ್ ಮಾಡೋದು. ನಿನ್ನೆ ಒಂದಿಷ್ಟು ಬಟ್ಟೆಗಳನ್ನ ನಾನು ವಾಶ್ ಮಾಡಿದ್ದೆ. ತುಂಬಾ ಕೈಯೆಲ್ಲ ಪೇನ್ ಬಂದುಬಿಟ್ಟಿತ್ತು. ಅದು ನೋಡಿದ್ರೆ ನೆಕ್ಸ್ಟ್ ಡೇನೇ ವಾಷಿಂಗ್ ಮಿಷನ್ನು ರಿಪೇರಿಗೆ ಬಂದರು. ಅದೇನೋ ಅಂತಾರಲ್ಲ, ಒಂದು ತಂದ್ವಿ ಒಂದು ಕೆಟ್ಟೋಯ್ತು, ಆ ಥರ ಆಗೋಯ್ತು ನಮಗೆ. ಕಾರ್ ತಂದ್ವಿ ಅನ್ನೋ ಖುಷಿ. ಈ ಕಡೆ ನೋಡಿದ್ರೆ ವಾಷಿಂಗ್ ಮಿಷನ್ ಕೆಟ್ಟೋಯ್ತು. ಕಾರ್ ಡೆಲಿವರಿ ದಿನವೂ ಅದು ಫಜೀತಿ ಆಗಿಬಿಟ್ಟಿತ್ತು ವಾಷಿಂಗ್ ಮಿಷನ್ದು. ಫುಲ್ಲೆಲ್ಲ ಮರಳು ಥರ ಸಾಲ್ಟ್ ವಾಟರ್ದು ಸಾಲ್ಟ್ ಈ ಥರ ಎಲ್ಲ ಈಚೆ ಬಂದುಬಿಟ್ಟಿತ್ತು. ಫುಲ್ ಅದರದ್ದೆಲ್ಲ ಕೆಲಸ ಮುಗಿಸಿನೇ ಕಾರ್ ಡೆಲಿವರಿ ತೊಗೊಳಕ್ಕೆ ಹೋಗಿದ್ದಿದ್ದು. ಹೆಲೋ, ಟೈಮ್ ಇವಾಗ 9 o'clock ಆಯಿತು. ನಾನು ಬ್ಲಾಗ್ ಮಾಡ್ತಾ ಇರೋದೇ ಮರ್ತ್ಬಿಟ್ಟಿದ್ದೀನಿ. ನಾನು ಒಂದು ವಾಷಿಂಗ್ ಮಿಷನ್ ಎಲ್ಲ ರಿಪೇರಿ ಮಾಡೋಕ್ಕೆ ಬಂದಿದ್ದರು. ಅದೆಲ್ಲ ಮುಗಿಯೋಷ್ಟರಲ್ಲಿ ಒಂದು 3 o'clock ಆಯಿತು. 3ಗೆ ಅವ್ರು ಹೋದರು ಎಲ್ಲ ಕೆಲಸ ಮುಗಿಸಿ. ಹಾಗೆ ನನಗೂ ಕೂಡ ರೆಸಾರ್ಟಿಂದ ಕಾಲ್ ಬಂದಿತ್ತು, ಬನ್ನಿ ಸ್ವಲ್ಪ ಕೆಲಸ ಇದೆ ಮುಗಿಸ್ಬಿಟ್ಟು ಹೋಗಿ ಅಂತ. ನಾನು ಕೂಡ ಬೇಗ ರೆಡಿ ಆಗಿಬಿಟ್ಟು ಹಾಗೆ ನಾನು ಕೂಡ ರೆಸಾರ್ಟ್ಗೆ ಹೋದೆ. ವ್ಲಾಗ್ ಮಾಡಬೇಕು ಹೋಗಿ ಅಂತ ಅಂದ್ಕೊಂಡಿದ್ದೆ. ನಾನು ಹೋಗಿದ ತಕ್ಷಣ ಕೆಲಸ ಮಾಡೋಕ್ಕೆ ಕೂತ್ಕೊಂಡ. ಆಮೇಲೆ ಮರ್ತೇ ಬಿಟ್ಟಿದ್ದೀನಿ ನಾನು ವ್ಲಾಗ್ ಬಗ್ಗೆ. ಯಾಕಂದರೆ ತುಂಬ ದಿನ ಆಯ್ತಲ್ವ ವ್ಲಾಗ್ ಮಾಡ್ದೇನೆ, ಹಾಗಾಗಿ ಮರ್ತೇ ಬಿಟ್ಟಿದ್ದೆ ನಾನು. ವ್ಲಾಗ್ ಮಾಡ್ತಾಯಿದ್ದೆ ನಾನು, ಕಂಟಿನ್ಯೂ ಮಾಡಬೇಕು ಅನ್ನೋದನ್ನೇ ಮರ್ತುಬಿಟ್ಟಿದ್ದೀನಿ. ಹಾಗೆ ಬಂದು ಮತ್ತೆ ನಾನು ರಿಟರ್ನ್ ಬರೋ ಅಷ್ಟರಲ್ಲಿ ಒಂದು 7:30 ಆಯಿತು. ಒಂದು 3:30 3:40 ಏನೋ ಆಗಿತ್ತು ನಾನು ಹೋದವಾಗ ರೆಸಾರ್ಟ್ಗೆ. ತಿರ್ಗಾ ನಾನು ಬರೋ ಅಷ್ಟರಲ್ಲಿ 7:30 ಆಗೋಯಿತು. ಹೋಗಿ ಕೆಲಸ ಎಲ್ಲ ಮುಗಿಸಿ ಅಲ್ಲಿ ತಡ್ಕೊಂಡು ಬರೋ ಅಷ್ಟರಲ್ಲಿ 7:30 ಆಗೋಯಿತು ನಾನು ಮನೆಗೆ ಬರೋ ಅಷ್ಟರಲ್ಲಿ. ಅದಾಗಿ
ಏನೋ ಮಾಡ್ತಾಯಿದ್ದೆ ಹಾಗೆ ಕಾಲಲ್ಲಿ ಮಾತಾಡ್ತಾ ಇದ್ದೆ ನಮ್ಮ ಅಣ್ಣನ ಜೊತೆ. ಬಂದು ಸೋಫಾ ಮೇಲೆ ಕುತ್ಕೊಂಡ ತಕ್ಷಣ ನೆನಪಾಯ್ತು ನನಗೆ, ವ್ಲಾಗ್ ಮಾಡ್ತಾ ಇದ್ದೆ, ಮರ್ತುಬಿಟ್ಟಿದ್ದೀನಿ, ವ್ಲಾಗೇ ಮಾಡಿಲ್ಲ ಇವತ್ತು ಅಂತ. ಅಯ್ಯೋ, ರೆಸಾರ್ಟ್ಗೆಲ್ಲ ಹೋಗಿದ್ದೆ. ಅದೇ ವಿಡಿಯೋ ಕ್ಲಿಪ್ಪಿಂಗ್ ಬರ್ಬೋದಿತ್ತು, ವ್ಲಾಗ್ ಕಂಪ್ಲೀಟ್ ಆಗ್ತಾಯಿತ್ತು. ಬಟ್ ನಾನು ಗುಗ್ಗು ಥರ ಮಾಡೇ ಇಲ್ಲ ವ್ಲಾಗ್ನ. ತುಂಬ ಬೇಜಾರಾಗ್ತಾಯಿದೆ ನನಗೆ. ಏನು ಮಾಡೋಕ್ಕಾಗಲ್ಲ, ಒಂದೊಂದು ಸತಿ ಹಾಗಾಗುತ್ತೆ. ಯಾಕಂದರೆ ಮರವು ಎಲ್ರಿಗೂ ಇರುತ್ತೆ ಅಲ್ವಾ, ಅದಕ್ಕೆ. ಇವಾಗ 9 ಗಂಟೆ ಆಯಿತು, ನಮ್ಮ ದಿನ ಊಟ ಆಗಿಲ್ಲ. ಗಿರಿ ಕನಕಪುರ ಹೋಗಿದ್ದಾರೆ, ಏನಾದ್ರು ತರ್ತೀನಿ ಅಂತ ಹೇಳಿದ್ರು. ನನಗಂತೂ ನಿಜವಾಗ್ಲೂ ತುಂಬ ಹೊಟ್ಟೆ ನೋಯ್ತಾಯಿತ್ತು. ಅದಕ್ಕೆ ನಾನು ಏನು ಮಾಡಲ್ಲ ಗಿರಿ, ನಾನು ಇವತ್ತು ಅಂದೆ. ಸರಿ, ಏನಾದ್ರು ತಗೊಂಡು ಬರ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಅವರು ಬರ್ತಾರೇನೋ ಅಂತ ವೇಟ್ ಮಾಡ್ತಾಯಿದ್ದೀನಿ. ಇನ್ನು ಅವ್ರು ಬಂದಿಲ್ಲ. ಕಾಲ್ ಮಾಡಿದ್ದೆ, ಇನ್ನು ಒಂದು 15 ನಿಮಿಷ ಬರ್ತೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ವೇಟ್ ಮಾಡ್ತಾಯಿದ್ದೀನಿ. ಅಂತೂ ಇಂತೂ ವಾಷಿಂಗ್ ಮಿಷನ್ ರೆಡಿ ಆಯ್ತಪ್ಪ, ಅದೊಂದು ಸಮಾಧಾನ ನನಗೆ. ನಿನ್ನೆ ಅಂತೂ ಬಟ್ಟೆ ತೊಳ್ದು ನನ್ನ ಕೈಯೆಲ್ಲ ಫುಲ್ ಪೇನ್ ಬಂದುಬಿಟ್ಟಿತ್ತು. ಇವಾಗ ಈವ್ನಿಂಗಿಂದ ಒಂದು ಸ್ವಲ್ಪ ಇಷ್ಟು ಎತ್ತಾ ಇದ್ದೀನಿ ಕೈನ, ಇಲ್ಲಾಂದರೆ ಜಸ್ಟ್ ಇಷ್ಟು ಎತ್ತಕ್ಕೆ ಬರ್ತಾ ಇರಲಿಲ್ಲ. ಫುಲ್ಲು ನೋವು ಬಂದುಬಿಟ್ಟಿತ್ತು. ಯಾಕಂದರೆ ಎಷ್ಟೋ ವರ್ಷನೇ ಆಗೋಗಿತ್ತು ನಾನು ಬಟ್ಟೆ ವಾಶ್ ಮಾಡಿಬಿಟ್ಟು. ನಿನ್ನೆ ಫುಲ್ಲೆಲ್ಲ ಕುತ್ಕೊಂಡು ವಾಶ್ ಮಾಡಿಬಿಟ್ಟೆ ಅಲ್ವಾ, ಅದಕ್ಕೆ ಫುಲ್ ಪೇನ್ ಬಂದುಬಿಟ್ಟಿತ್ತು. ಇನ್ನು ನಾಳೆ ಎಲ್ಲ ಒಂದಿಷ್ಟು ಬಟ್ಟೆಗಳನ್ನೆಲ್ಲ ತೊಳೆದು ಹಾಕ್ಬಿಡ್ತೀನಿ. ಯಾಕಂದರೆ ನಾಳೆ ನಾನು ಮನೆಯಲ್ಲೇ ಇರ್ತೀನಿ. ಯಾಕಂದರೆ ಇನ್ನೂ ಒಂದು ವಾರ ಲೀವ್ ಇದೆ ನನಗೆ. ನಾಳೆನೂ ಕೂಡ ಮನೆಯಲ್ಲೇ ಇರ್ತೀನಲ್ವ. ಎಲ್ಲ ಬಟ್ಟೆಗಳನ್ನೆಲ್ಲ ವಾಶ್ಗೆಲ್ಲ ಹಾಕಿ ಎಲ್ಲ ಒಣಗಿಸಿಬೇಕು. ತುಂಬ ಬಟ್ಟೆಗಳಿದ್ದಾವೆ. ಹಾಗೆ ನೋಡಬೇಕು, ನಾಳೆ ಸೋಮವಾರ ಬೇರೆ ಗಿರಿಗೆ ಅಂಗಡಿ ರಜೆ ಇರುತ್ತೆ ಅಲ್ವಾ, ಎಲ್ಗಾರು ಹೋಗಬೇಕಾ ಏನು ಪ್ಲ್ಯಾನ್ ಮಾಡಬೇಕು. ಇನ್ನು ಏನೂ ಪ್ಲ್ಯಾನಿಂಗ್ ಇಲ್ಲ. ನನಗೂ ಇನ್ನೂ 1 ವೀಕ್ ರಜೆ ಇದೆ. ಏನು ಮಾಡ್ತೀನೋ ಗೊತ್ತಿಲ್ಲ. ಇವಾಗ 4 ಡೇಸ್ ಆಯಿತು, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ 4 ಡೇಸ್ ಆಯಿತು ನಾನು ಇವಾಗ ಮನೇಲಿದ್ದು. ತುಂಬಾ ತಲೆ ಕೆಟ್ಟೋಯ್ತು ನನಗೆ ಮನೇಲಿದ್ದಕ್ಕೆ. ಇನ್ನೂ ಒಂದು ವಾರ ಅದು ಹೇಗಿರ್ತೀನೋ ನನಗೆ ಗೊತ್ತಿಲ್ಲ. 4 ದಿನಕ್ಕೆ ತಲೆ ಕೆಟ್ಟೋಗಿದೆ ನನಗೆ ನಿಜವಾಗ್ಲೂ. ನನಗೆ ಮಂಗಳವಾರದಿಂದ ಕೆಲ್ಸಕ್ಕೆ ಬನ್ನಿ ಅಂತ ಹೇಳಿದ್ದು ಸರು. ಒಂದು 5 ದಿನ ಲೀವ್ ಕೊಟ್ಟಿದ್ದೀನಿ ಅಂತ. ನಾನು ಓಕೆ, ಇವತ್ತೊಂದು ಸ್ವಲ್ಪ ಕೆಲಸ ಇತ್ತಲ್ವ, ಹೋಗಿದ್ದೆ, ಮಾಡಿ ಮುಗಿಸಿ ಬರೋಣ ಅಂತ. ಇವತ್ತು ಹೋದರೆ ಮತ್ತೆ ಶಾಕ್ ಕೊಟ್ಟರು, ಇನ್ನೂ 1 ವೀಕ್ ರಜೆ ತಗೊಳ್ಳಿ ನೆಕ್ಸ್ಟ್ ಮಂಡೇ ತನಕ ಅಂತ. ಅಯ್ಯೋ, ನನಗಂತೂ ಅಲ್ಲೇ ಶಾಕ್. ನನಗೆ ಯಾಕೆ ಸರ್, ನಮ್ಗೆ ಇವಾಗಲೇ ಇರೋಕ್ಕಾಗ್ತಾಯಿಲ್ಲ ಮನೇಲಿ, ತಲೆ ಕೆಟ್ಟೋಗ್ತಾ ಇದೆ ನನಗೆ ಅಂತ. ಇಲ್ಲ ಮೇಘ್ನಾ, ನೀವು ಇರಿ, ಮನೆಯಲ್ಲೇ ಇರಿ ಇನ್ನು ನೆಕ್ಸ್ಟು ಸೋಮವಾರ ಗಂಟ ಅಂತ. ನಾನು ಏನು ಮಾಡೋದು ಮನೇಲಿ ಅಂತಲೇ ಗೊತ್ತಾಗಿಲ್ಲ ನನಗೆ. ಅದಕ್ಕೆ ನೋಡೋಣ, ಊರಿಗೆ ಹೋಗೋಣ ಅಂದರೆ ಅದಕ್ಕೂ ಬೋರು, ಊರಲ್ಲೂ ಯಾರೂ ಇರಲ್ಲ. ಅದಕ್ಕೆ ಹೋದರೆ ಎಲ್ಲರೂ ಟೂರ್ ಹಾಕೋಣ ಅಂದರೆ ಅದಕ್ಕೂ ಗಿರಿ ಬರಲ್ಲ, ಅಂಗಡಿ ಕ್ಲೋಸ್ ಮಾಡಿ. ಅದಕ್ಕೆ ಯೋಚನೆ ಸ್ಟಾರ್ಟ್ ಆಗಿಬಿಟ್ಟಿದೆ ನನಗೆ ಇವತ್ತಿಂದ. ಇನ್ನೂ 1 ವಾರ ನಾನು ಏನು ಮಾಡೋದು ಅಂತ. ನೋಡೋಣ ಏನಾಗುತ್ತೆ ಅಂತ. ಸರಿ, ಆಯಿತು, ನೆಕ್ಸ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಗಿರಿ ಬಂದು ಊಟ ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ವೇಟ್ ಮಾಡ್ತಾ ಇದ್ದೆ. ಬಂದು ಇವಾಗ ಊಟ ಮಾಡ್ತಾಯಿದ್ರು. ಹಲೋ, ಟೈಮ್ ಇವಾಗ ಒಂದು 10 ಕಾಲ ಆಗಿರ್ಬೋದು. ನಾನು ಇವಾಗ ಊಟ ಎಲ್ಲ ಮುಗಿಸಿ, ಗಿರಿ ಇವಾಗ ಊಟ ಮಾಡ್ತಾ ಇದ್ದಾರೆ. ಇನ್ನು ಅವರು ಕನಕಪುರದಿಂದ ಬಂದು ತಿರ್ಗಾ ರೆಸಾರ್ಟ್ ಹತ್ರ ಹೋಗಿದ್ದರು. ಅದಕ್ಕೆ ನಾನೆಲ್ಲ ಊಟ ಮುಗಿಸಿ ಟಿ ವಿ ನೋಡ್ಕೊಂಡು ಕೂತಿದ್ದೆ. ಹಾಗೆ ಅವ್ರು ಇವಾಗ ಬಂದು ಊಟ ಮಾಡ್ತಾ ಇದ್ದಾರೆ. ನಾನು ಮಲ್ಕೊಳ್ಳೋಣ ಅಂತ ರೂಮಿಗೆ ಬಂದೆ. ಯಾಕಂದರೆ ನಾನು ಮಾರ್ನಿಂಗ್ ಸ್ವಲ್ಪ ಬೇಗನೆ ಎದ್ದಿದ್ದೆ ಇವತ್ತು. ಅದಕ್ಕೆ ಸ್ವಲ್ಪ ನಿದ್ದೆ ಎಳೀತಾ ಇದೆ, ಬೇಗ ಮಲ್ಕೊಳ್ಳೋಣ ಅಂತ. ಯಾಕಂದರೆ
ರೂಢಿ ತಪ್ಪಿಸ್ಕೊಳ್ಳೋದು ಬೇಡ ಅಂತ. ಯಾಕಂದರೆ ಇವಾಗ ರಜಾದಲ್ಲಿ ಇದ್ದೀನಿ ಅಂತ ಲೇಟಾಗಿ ಮಲಗೋದು, ಲೇಟಾಗಿ ಎದ್ದೇಳೋದು ಮಾಡಿದ್ರೆ ಆಮೇಲೆ ಡ್ಯೂಟಿಗೆ ಹೋಗಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಮತ್ತು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ. ಅದಕ್ಕೋಸ್ಕರ ರೆಗ್ಯುಲರಾಗಿ ಯಾವ ಥರ ಇದನ್ನೋ ಹೇಗೆ ಎದ್ದೇಳ್ತಾ ಇದ್ನೋ ಎಷ್ಟು ಟೈಮಿಗೆ ಮಲಗ್ತಾ ಇದ್ನೋ ಅಷ್ಟನ್ನೇ ಮೇಂಟೈನ್ ಮಾಡ್ತಾಯಿದ್ದೀನಿ. ಯಾಕಂದರೆ ರೂಢಿ ತಪ್ಪೋಗಬಾರ್ದು ಅಂತ. ಅದಕ್ಕೋಸ್ಕರ ಹಾಗೆ ಈ ವ್ಲಾಗ್ನ ಮಾಡ್ತಾನೇ ಇದ್ದೀನಿ. ವ್ಲಾಗ್ನ ಎಂಡ್ ಮಾಡೋಣ ಅಂತ. ಇವಾಗ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಯಾಕಂದರೆ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಅದಕ್ಕೋಸ್ಕರ ಆಯಿತು, ಇವತ್ತಿಗೆ ಇಲ್ಲಿನ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್.